ಸೈನಿಕ್ ಶಾಲೆ ಪರೀಕ್ಷೆ 2027 6ನೇ ತರಗತಿ ಪ್ರವೇಶಕ್ಕಾಗಿ. ಆತ್ಮೀಯರೇ, ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ, ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ, 5ನೇ ತರಗತಿ ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯುವುದು ಹೇಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆತ್ಮೀಯರೇ, ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ದಾವಣಗೆರೆ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿದ್ದೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ಸೈನಿಕ್ ಶಾಲೆ ಕಿರು ಪರಿಚಯವನ್ನು ನೋಡೋಣ. ಸೈನಿಕ್ ಶಾಲೆಯು ಪ್ರತಿಷ್ಠಿತ ವಸತಿ ಶಾಲೆಯಾಗಿದೆ. ಅಂದರೆ ಸೈನಿಕ್ ಶಾಲೆಯು ಅತ್ಯಂತ ಪ್ರತಿಷ್ಠಿತ ಸಿಬಿಎಸ್ಇ ಪಠ್ಯಕ್ರಮ ಹೊಂದಿರುವ ಸಹ ಶಿಕ್ಷಣ ಕೋ ಎಜುಕೇಶನ್ ವಸತಿ ಸಹಿತ ಶಾಲೆಯಾಗಿದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಇದು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ನೇರ ಉಸ್ತುವಾರಿಯಲ್ಲಿ ನಡೆಯುವ ವಸತಿ ಸಹಿತ ಶಾಲೆಯಾಗಿದೆ. ಇದರ ದಯೆಯನ್ನು ನೋಡಿದರೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಶಿಸ್ತು, ಎಲ್ಲಿ ಶಿಸ್ತು ಇರುತ್ತದೆ ಅಲ್ಲಿ ವಿದ್ಯೆಯೂ ಸಹ ಇರುತ್ತದೆ. ನಾಯಕತ್ವ ಗುಣ ಹಾಗೂ ರಕ್ಷಣಾ ಪಡೆಗಳಲ್ಲಿ ಅಂದರೆ ನಿಮ್ಮ ಮಗುವನ್ನು ಆಫೀಸರ್ ಲೆವೆಲ್ ಅಂದರೆ ದೊಡ್ಡ ಆಫೀಸರ್ ಲೆವೆಲ್ ಆರ್ಮಿ, ನೇವಿ, ಏರ್ಫೋರ್ಸಿನಲ್ಲಿ ಆಯ್ಕೆಯಾಗುವ ಪ್ರವೇಶ ಪರೀಕ್ಷೆಗಳಾದ NDAಗೆ ಸೇರಲು ತರಬೇತಿಯನ್ನು ಈ ಸೈನಿಕ್ ಶಾಲೆಯಲ್ಲಿ ನೀಡಲಾಗುವುದು. ಈಗ ಪ್ರವೇಶಕ್ಕೆ ಯಾರು ಅರ್ಹರು ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಪ್ರಸ್ತುತ ತರಗತಿ ಶೈಕ್ಷಣಿಕ ಸಾಲು 2026-27ರಲ್ಲಿ 4ನೇ, 5ನೇ ಅಥವಾ 6ನೇ ತರಗತಿಯಲ್ಲಿ ಅಂದರೆ ನಿಮ್ಮ ಮಗು ಈಗಾಗಲೇ 5ನೇ ತರಗತಿಯಲ್ಲಿ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದರೆ 6ನೇ ತರಗತಿಯಲ್ಲಿ ಓದುತ್ತಿದ್ದು ಪುನಃ 6ನೇ ತರಗತಿ ಪ್ರವೇಶಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರವೇಶಾತಿಯನ್ನು ನೋಡಿದರೆ ಸೈನಿಕ್ ಶಾಲೆ ವಸತಿ ಶಾಲೆಯ 6ನೇ ತರಗತಿ ಪ್ರವೇಶಕ್ಕಾಗಿ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹಾಗಾದರೆ ಅವಕಾಶ, ಬಾಲಕರು ಮತ್ತು ಬಾಲಕಿಯರು ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಆರ್ ಎಲಿಜಿಬಲ್ ಅಂದರೆ ಇಬ್ಬರೂ ಸಹ ಈ ಅರ್ಜಿಯನ್ನು ಸಲ್ಲಿಸಬಹುದು. ಆತ್ಮೀಯರೇ, ಈಗ ಮುಂದೆ ಕಡ್ಡಾಯ ಜನ್ಮ ದಿನಾಂಕ. ಯಾವ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ಹೊಂದಿರಬೇಕು? ನಿಮ್ಮ ಮಗು 4ನೇ ತರಗತಿ, 5ನೇ ತರಗತಿ ಅಥವಾ ಈಗಾಗಲೇ 5ನೇ ತರಗತಿಯಲ್ಲಿ ಸೈನಿಕ್ ಶಾಲೆ ಪರೀಕ್ಷೆಯನ್ನು ಬರೆದು 6ನೇ ತರಗತಿಯಲ್ಲಿ ಓದುತ್ತಿದ್ದರೆ ಈ ವಿದ್ಯಾರ್ಥಿಗಳು ಈ ಜನ್ಮ ದಿನಾಂಕವನ್ನು ಹೊಂದಿದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೈನಿಕ್ ಶಾಲೆ ಪ್ರವೇಶಕ್ಕಾಗಿ ಮಗುವಿನ ಜನ್ಮ ದಿನಾಂಕವು ಅತ್ಯಂತ ಪ್ರಮುಖವಾಗಿರುತ್ತದೆ. ಇಲ್ಲಿ ವಯಸ್ಸಿನ ಮಿತಿ ಅಂದರೆ ಎಲಿಜಿಬಿಲಿಟಿಯನ್ನು ನೋಡಿದರೆ 6ನೇ ತರಗತಿ ಪ್ರವೇಶಕ್ಕಾಗಿ ಮಗು 10ರಿಂದ 12 ವರ್ಷದ ವಯಸ್ಸಿನಲ್ಲಿರಬೇಕು. ಹಾಗಾದರೆ ಕಡ್ಡಾಯ ಜನ್ಮ ದಿನಾಂಕ ಏನು? ಈ ಜನ್ಮ ದಿನಾಂಕವು ವಿದ್ಯಾರ್ಥಿಯು 1ನೇ ಏಪ್ರಿಲ್ 2015ರಿಂದ 31ನೇ ಮಾರ್ಚ್ 2017ರ ನಡುವೆ ಜನಿಸಿರಬೇಕು. ಇಲ್ಲಿ ಗಮನಿಸುವುದೇನೆಂದರೆ 1ನೇ ಏಪ್ರಿಲ್ ಹಾಗೂ 31ನೇ ಮಾರ್ಚ್ ಈ ಎರಡೂ ಜನ್ಮ ದಿನಾಂಕದಲ್ಲಿ ನಿಮ್ಮ ಮಗು ಜನಿಸಿದ್ದರೆ ಆ ವಿದ್ಯಾರ್ಥಿಗಳೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಮುಂದೆ ನೋಡೋಣ ಪ್ರಮುಖ ದಿನಾಂಕಗಳು ಅಂದರೆ ಈ ಪ್ರವೇಶ ಪರೀಕ್ಷೆಯ ಇಂಪಾರ್ಟೆಂಟ್ ಡೇಟ್ಸ್. ಈಗ ಸೈನಿಕ್ ಶಾಲೆ ಅರ್ಜಿ ಕರೆಯುವ ತಿಂಗಳನ್ನು ನೋಡಿದರೆ ಅದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 2026ರಲ್ಲಿ ಅರ್ಜಿಯನ್ನು ಕರೆಯಬಹುದು. ಮತ್ತು ಪ್ರವೇಶ ಪರೀಕ್ಷೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಇದನ್ನು ಜನವರಿ 2027ನೇ 2ನೇ ಅಥವಾ 3ನೇ ವಾರದಲ್ಲಿ ನಡೆಸಲಾಗುತ್ತದೆ. ಫಲಿತಾಂಶವನ್ನು ನೋಡಿದರೆ ಫೆಬ್ರವರಿ ಅಥವಾ ಮಾರ್ಚ್ 2027ರಲ್ಲಿ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತದೆ. ಹಾಗಾದರೆ ಪ್ರವೇಶ ಪ್ರಕ್ರಿಯೆ, ನಿಮ್ಮ ಮಗು ಪ್ರವೇಶ ಪರೀಕ್ಷೆ ಬರೆದ ನಂತರ ಫಲಿತಾಂಶ ಬಂದ ನಂತರ ಈ ಕೌನ್ಸಿಲಿಂಗ್ ಮೂಲಕ ಪ್ರವೇಶವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈಗ ಆತ್ಮೀಯ ಪಾಲಕರೇ, ಈ ಪ್ರವೇಶ ಪರೀಕ್ಷೆಗೆ ನಾವು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಆನ್ಲೈನ್ ಕ್ಲಾಸಸ್ ಅನ್ನು ತಂದಿದ್ದೇವೆ. ಇದು 4 ಮತ್ತು 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ
ಆನ್ಲೈನ್ ಲೈವ್ ಕ್ಲಾಸಸ್ ಆಗಿದ್ದು, ಈ ಲೈವ್ ಆನ್ಲೈನ್ ಕ್ಲಾಸಸ್ಸಿನ ಸಮಯವನ್ನು ನೋಡಿದರೆ ಈ ಲೈವ್ ಕ್ಲಾಸಸ್ ಅನ್ನು ಶಾಲೆಯ ಅವಧಿಯ ನಂತರ ಅಂದರೆ ಸಾಯಂಕಾಲ 7:30 ರಿಂದ 8:30 ಪ್ರತಿದಿನ ಲೈವ್ ತರಗತಿಗಳನ್ನು ಸೈನಿಕ್ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಶಾಲೆ ಹಾಗೂ ನವೋದಯ ಪ್ರವೇಶ ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. ಪ್ರತಿ ಸೋಮವಾರ ವಾರದ ಪರೀಕ್ಷೆಯನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ. 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್. ಆದ್ಮೇಲೆ ಈ ಆಪ್ ಅನ್ನು ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಇದರ ರಿವ್ಯೂಸ್ ಅನ್ನು ಸಹ ನೋಡಿ. ನಾವು ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಲೈವ್ ಆನ್ಲೈನ್ ಕ್ಲಾಸಸ್ ಪ್ಯೂರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ತಂದಿರುತ್ತೇವೆ. ಈ ಆನ್ಲೈನ್ ಲೈವ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496 ಗೆ. ಈಗ ಮುಂದೆ ಆನ್ಲೈನ್ ಅರ್ಜಿಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು. ಇಲ್ಲಿ ಭಾಗ 1ರಲ್ಲಿ ನೋಡಿದರೆ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕಾದ ಕಡ್ಡಾಯ ದಾಖಲಾತಿಗಳು. 1ನೇಯದ್ದಾಗಿ ಇತ್ತೀಚಿನ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋ. 2ನೇಯದ್ದಾಗಿ ಮಗುವಿನ ಸಹಿ ಬಿಳೆಹಾಳೆಯ ಮೇಲೆ. 3ನೇಯದ್ದಾಗಿ ಮಗುವಿನ ಅಂದರೆ ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣ ಪತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಮತ್ತು 4ನೇಯದ್ದಾಗಿ ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ಡೊಮಿಸೈಲ್ ಸರ್ಟಿಫಿಕೇಟ್. ಇದನ್ನು ಕಂದಾಯ ಇಲಾಖೆಯಿಂದ ಪಡೆದ ಪ್ರಮಾಣ ಪತ್ರ ಆಗಿರಬೇಕು. ಇದು ವಿದ್ಯಾರ್ಥಿಯ ಅಥವಾ ತಂದೆಯ ವಾಸಸ್ಥಳ ಪ್ರಮಾಣ ಪತ್ರ ಆಗಿರಬೇಕು. ಈಗ ಮುಂದೆ ಜಾತಿ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್. ಇದನ್ನು ಸಹ ವಿದ್ಯಾರ್ಥಿಯು SC, ST ಅಥವಾ OBC, ಇಲ್ಲಿ OBC ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇರಬೇಕು. ಈ ವರ್ಗಕ್ಕೆ ಸೇರಿದರೆ ಮಾತ್ರ ಕಂದಾಯ ಇಲಾಖೆಯಿಂದ ಸೂಕ್ತ ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಡಿಫೆನ್ಸ್ ಪ್ರಮಾಣ ಪತ್ರ ಇದ್ದಲ್ಲಿ ಮಾತ್ರ ತಂದೆ ಅಥವಾ ತಾಯಿಯ ಸೈನ್ಯ, ನೇವಿ ಅಥವಾ ವಾಯುಪಡೆಯಲ್ಲಿ ಸೇವೆ ಮಾಡುತ್ತಿದ್ದರೆ ಅಥವಾ ನಿವೃತ್ತಿ ಹೊಂದಿದ್ದರೆ ಅದಕ್ಕೆ ಬೇಕಾದ ಸೂಕ್ತ ಪ್ರಮಾಣ ಪತ್ರವೂ ಸಹ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಈಗ ಮುಂದೆ ಆನ್ಲೈನ್ ಅರ್ಜಿ ಸಲ್ಲಿಕೆ. ನಿಮ್ಮ ಮಗುವಿನ ಸೂಕ್ತ ದಾಖಲಾತಿಗಳನ್ನು ಇಲ್ಲಿ ಕೆಳಕಂಡ 8848111496 ಈ ವಾಟ್ಸ್ಆಪ್ ನಂಬರಿಗೆ ನೀವು ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ನಾವು ಸಲ್ಲಿಸುತ್ತೇವೆ. ಆದ್ಮೇಲೆ ನಾನು ತಿಳಿಸಿದ ಹಾಗೆ ಆನ್ಲೈನ್ ಲೈವ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಕ್ಲಾಸಸ್, ಇದನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಲ್ಲಿ ಪ್ರತಿದಿನ ಲೈವ್ ಕ್ಲಾಸಸ್ ಅನ್ನು ತೆಗೆದುಕೊಳ್ಳಲಾಗುವುದು ಶಾಲೆಯ ಅವಧಿಯ ನಂತರ. ಇದರ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಕ್ಲಾಸ್ಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496 ಗೆ. ಧನ್ಯವಾದಗಳು.